ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಯಾಕಂತಂದರೆ ಇವತ್ತು ನನಗೆ ಗೂಗಲ್ ಅವರಿಂದ ಆ್ಯಡ್ಸೆನ್ಸ್ ಬಂದಿದೆ. ಫೈನಲಿ ತುಂಬ ದಿನಗಳಿಂದ ವೇಟ್ ಮಾಡ್ತಾ ಇರುವಂಥ ದಿನ ಇದು. ಇವತ್ತು ಬೆಳಿಗ್ಗೆನೇ ಈ ಗೂಗಲ್ ಆ್ಯಡ್ಸೆನ್ಸ್ ಬಂತು. ಸೊ ಈ ಒಂದು ಖುಷಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತಲೇ ಈ ಒಂದು ವಿಡಿಯೋನ ಮಾಡಿದ್ದು. ಸೊ ಈ ಗೂಗಲ್ ಆ್ಯಡ್ಸೆನ್ಸ್ ಬರಲಿಕ್ಕೆ ಕಾರಣ ನೀವೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಮತ್ತು ಅಷ್ಟೊಂದು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದ್ದಕ್ಕೇ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನನ್ನ ವೀಡಿಯೋಸನ್ನು ನೋಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಲ್ಲ, ಅವರಿಗೆಲ್ಲ ಮನಸ್ಸಿನಿಂದ ಥ್ಯಾಂಕ್ ಯು ಸೋ ಮಚ್. ಬಿಗ್ ಹಾರ್ಟ್ ನನ್ನ ಕಡೆಯಿಂದ ಥ್ಯಾಂಕ್ ಯು. ಸೊ ಈ ಒಂದು ಖುಷಿನ ನಿಮ್ಮ ಜೊತೆಗೇ ನಾನು ಫಸ್ಟ್ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತಲೇ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಈ ಒಂದು ಆ್ಯಡ್ಸೆನ್ಸ್ ಬರಬೇಕು ಅಂತಂದರೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು. ಅದ್ರ ಜೊತೆಗೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು. ಇದಕ್ಕೆಲ್ಲ ಕಾರಣ ನೀವು. ಸೊ 1000 ಸಬ್ಸ್ಕ್ರೈಬರ್ಸ್, ಇವಾಗ 2000ಕ್ಕಿಂತ ಮೇಲೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ ಯು. ವಾಚ್ ಅವರ್ಸ್ ಕೂಡ ಹೆಚ್ಚಾಗ್ತಾನೆ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಆದಮೇಲೆ ನಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಈ ಗೂಗಲ್ ಅವರ ಆ್ಯಡ್ಸೆನ್ಸ್ ಅಂದರೆ ಇದರಲ್ಲಿ 6 ಡಿಜಿಟಿನ ಪಿನ್ ಬಂದಿರುತ್ತೆ, ಅದನ್ನು ನಾವು ಅವರಿಗೆ ಕೊಡಬೇಕು. ಸೊ ಅದನ್ನು ಕೊಟ್ಟ ಮೇಲೇ ನಮ್ಮದು ಚಾನಲ್ ಮಾನಿಟೈಸ್ ಆಗುತ್ತೆ ಮತ್ತು ನಮಗೆ ಯೂಟ್ಯೂಬಿಂದ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಂದು ಸ್ಮಾಲ್ ಸ್ಟೆಪ್ ಅಂತ ಹೇಳ್ಬೋದು ನಮ್ಮ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ. ಸೊ ಈ ಒಂದು ಸ್ಟೆಪ್ಪನ್ನು ನಾನಿವತ್ತು ಹತ್ತಿದ್ದೀನಿ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ರಿಗೂ. ಹಾಗಾದರೆ ಓಪನ್ ಮಾಡೋಣ. ಪಿನ್ ಬಂದಿದೆ. ಸೊ ಪಿನ್ ತೋರಿಸೋ ಆಗಿಲ್ಲ, ಐ ಆಮ್ ಸಾರಿ, ಪಿನ್ ತೋರಿಸೋ ಆಗಿಲ್ಲ. ನೋಡಿ ಇಲ್ಲಿ ಪಿನ್ ಬಂದಿರುತ್ತೆ. ಎಸ್, ಫೈನಲಿ ಮೈ ಗಾಡ್, ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ನನಗೆ. ಯಾಕಂತಂದರೆ ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಇದು ಸಿಗತ್ತೆ ಅಂತ ನನಗೆ. ಯಾಕಂತಂದರೆ ಅನಿಸುತ್ತೆ, ಯಾವುದೇ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅನಿಸುತ್ತೆ ಏನಿಲ್ಲ ಬಿಡು ಆರಾಮಾಗಿ ಮಾಡ್ಬೋದು ಅಂತ. ಬಟ್ ಆ ಫೀಲ್ಡಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟೊಂದು ಕಷ್ಟ ಇದೆ, ಅದಕ್ಕೆ ಅಷ್ಟೊಂದು ಡೆಡಿಕೇಶನ್ ಬೇಕು ಅಂತ. ಸೊ ನಾ ಈ ಒಂದು ಚಾನಲನ್ನು ಸ್ಟಾರ್ಟ್ ಮಾಡುವಾಗ ಅಂದ್ಕೊಂಡಿದ್ದು, ನಾನು ಮಾಡುವಂಥ ವಿಡಿಯೋ ತುಂಬ ಜನಕ್ಕೆ ಹೆಲ್ಪ್ ಆಗಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಆಗಿತ್ತು. ಸೊ ನನಗೆ ಯಾವುದರಿಂದ ತುಂಬ ಹೆಲ್ಪ್ ಆಗಿದೆ ಅದನ್ನು ನಿಮಗೆಲ್ಲರಿಗೂ, ಅದೆಲ್ಲ ನಿಮಗೂ ಕೂಡ ಹೆಲ್ಪ್ ಆಗಲಿ ಅನ್ನೋಗೋಸ್ಕರನೇ ನಾನು ತುಂಬ ವೀಡಿಯೋಸನ್ನು ಮಾಡಿದ್ದೀನಿ. ನೀವು ನೋಡಿರ್ಬೋದು, ನನ್ನ ಚಾನಲ್ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಲೇಡೀಸ್ಗೆ ಹೆಲ್ಪ್ ಆಗುವಂಥ ವೀಡಿಯೋಸನ್ನೇ ನಾನು ತುಂಬಾ ಮಾಡ್ತಾಯಿದ್ದೀನಿ. ಹಾಗಾಗಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಇದೆ ಎಲ್ಲ ವೀಡಿಯೋಸ್ ಬಗ್ಗೆ. ಸೊ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೆ, ಆದರೆ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ. ಕೆಲವೊಂದು ಸಲ ಏನು ಅನಿಸುತ್ತೆ ಅಂತ ಅಂದರೆ, ಫ್ರೆಂಡ್ಸಿಗೆಲ್ಲ ಹೇಳೋಣ, ಫ್ಯಾಮಿಲೀಸ್ ಅವರಿಗೆಲ್ಲ ಹೇಳೋಣ, ವೀಡಿಯೋಸನ್ನು ನೋಡ್ತಾ ಇರಿ, ಹಾಗೆ ನನ್ನ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಅಂತ. ಬಟ್ ಇದು ನಾಟ್ ಪಾಸಿಬಲ್, ಅದು ಸಾಧ್ಯನೇ ಇಲ್ಲ. ಯಾಕಂತಂದರೆ ನಮ್ಮ ವಿಡಿಯೋಸನ್ನು ನಾವೇ ರನ್ ಮಾಡಿ ಅದನ್ನು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ತೀವಿ ಅಂತ ಅಂದರೆ ಅದು ಸಾಧ್ಯನೇ ಇಲ್ಲ. ನನ್ನ ಅನುಭವಕ್ಕೆ ಬಂದಿದ್ದು, ಅದು ಹೇಗೆ ಮಾಡಿದರೂ ಆಗಲ್ಲ. ಜನ ನೋಡಬೇಕು, ಜನ ಇಷ್ಟಪಟ್ಟು ಅವ್ರ ವಿಡಿಯೋಸನ್ನು ನೋಡಲಿಕ್ಕೆ ಸ್ಟಾರ್ಟ್ ಆದಮೇಲೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದು. ಸೊ ಇದು ನನ್ನ ಸ್ವಂತ ಅನುಭವ. ಹಾಗಾಗಿ ಅದೆಲ್ಲ ಕಷ್ಟಪಡೋಕ್ಕೆ ಹೋಗಬೇಡಿ. ಸುಮ್ಮನೆ ಫ್ರೆಂಡ್ಸ್ ಹತ್ರ, ಫ್ಯಾಮಿಲೀಸ್ ಹತ್ರ ಹೇಳಿ ನೀವು ವಿಡಿಯೋಸನ್ನು ನೋಡಿ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ, ನೋ, ಅದು ಆಗೋದೇ ಇಲ್ಲ, ಅದು ಸಾಧ್ಯ ಇಲ್ಲ. ಹಾಗಾಗಿ ನೀವು ವಿಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರಿ. ಒಂದಲ್ಲ ಒಂದಿನ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಹೆಚ್ಚಾಗುತ್ತಾರೆ. ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಇದ್ದೀರಾ ಅವರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತ ಅಂದರೆ, ಇವಾಗ ನಾವು ಚಾನಲನ್ನು ಸ್ಟಾರ್ಟ್ ಮಾಡಿರ್ತೀವಿ. ಸೊ ವಿಡಿಯೋಸ್ ತುಂಬಾ ಮಾಡಿರ್ತೀವಿ, ವಿಡಿಯೋಸ್ ಮಾಡಿ ಹಾಕ್ತಾನೆ ಇರ್ತೀವಿ, ಆದರೆ ವ್ಯೂಸ್ ಬರ್ತಾ ಇಲ್ಲ ಅಂತ ಅಂದ್ಕೊಂಡು ನೀವು ವಿಡಿಯೋನ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋ ಮಾಡ್ತಾನೆ ಇರಿ, ಅಪ್ಲೋಡ್ ಮಾಡ್ತಾನೆ ಇರಿ. ಒಂದಲ್ಲ ಒಂದಿನ ವ್ಯೂಸ್ ಹೆಚ್ಚಾಗೇ ಆಗುತ್ತೆ. ಯಾರಿಗೂ ಕೂಡ ಅಷ್ಟೇ, ನನಗೂ ಕೂಡ ಅಷ್ಟೇ. ಸ್ಟಾರ್ಟಿಂಗಲ್ಲಿ ವ್ಯೂಸ್ ಬರ್ತಾ ಇದ್ದಿಲ್ಲ, ಆಮೇಲೆ ನಿಧಾನವಾಗಿ ನಮ್ಮ ಚಾನಲ್ ಜನರಿಗೆ ರೀಚ್ ಆಗ್ತಾ ಹೋಗುತ್ತೆ. ಅಂದರೆ ವ್ಯೂಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ವಾಚ್ ಅವರ್ಸ್ ಕೂಡ ನಿಧಾನವಾಗಿ ಕಂಪ್ಲೀಟ್ ಆಗುತ್ತೆ.
ಪ್ರತಿಯೊಂದಕ್ಕೂ ಟೈಮ್ ಬೇಕಾಗುತ್ತಲ್ವಾ. ಇವಾಗ ನೀವು ಒಂದು ಸಸಿನ ನೆಟ್ಟಿರ್ತೀರಿ, ಆ ಒಂದು ಸಸಿ ಬೆಳೆದು ದೊಡ್ಡದಾಗಿ ಗಿಡ ಆಗಿ ಆಮೇಲೆ ಅದು ಹೂವನ್ನೋ ಹಣ್ಣನ್ನೋ ಕೊಡುತ್ತೆ ಅಲ್ವಾ. ಸೊ ಅದಕ್ಕೆ ಒಂದಿಷ್ಟು ಟೈಮ್ ಅಂತ ಇರುತ್ತೆ. ಸೊ ಅದಕ್ಕೆ ಅಷ್ಟು ಟೈಮನ್ನು ನಾವು ಕೊಡಲೇಬೇಕು, ವೇಟ್ ಮಾಡಲೇಬೇಕು ಅಲ್ವಾ, ಒಳ್ಳೆ ಫಲ ಸಿಗಬೇಕು ಅಂತಂದರೆ. ಹಾಗಾಗಿ ವೇಟ್ ಮಾಡಿ ಕಂಟಿನ್ಯೂ ಆಗಿ ನೀವು ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾರಿ, ಅಪ್ ಟು ಡೇಟ್ ಆಗಿರಿ, ಜೆನ್ಯೂನ್ ಆಗಿ ವಿಡಿಯೋಸನ್ನು ಮಾಡಿ. ಸೊ ಹೋಪ್ ಬಿಡಬೇಡಿ, ಯಾವುದೇ ಕಾರಣಕ್ಕೂ ಹೋಪ್ ಬಿಡಬೇಡಿ. ನಾನು ಕೂಡ ಅಷ್ಟೇ, ಇವಾಗ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ 1.5 ವರ್ಷ ಆಗಿದೆ ಆಲ್ಮೋಸ್ಟ್. ಸೊ ಇವಾಗ ನನ್ನ ಚಾನಲ್ ಮಾನಿಟೈಸ್ ಆಗಿದೆ, ನೋ ಪ್ರಾಬ್ಲಮ್, ಮಾನಿಟೈಸ್ ಆಯಿತು ಅಲ್ವಾ. ಸೊ ಇದು ಫಸ್ಟ್ ಸ್ಟೆಪ್ ನಮ್ಮ ಯೂಟ್ಯೂಬ್ ಜರ್ನಿಯಲ್ಲಿ ಇದೊಂದು ಫಸ್ಟ್ ಸ್ಟೆಪ್. ಇದೇ ನಮ್ಗೆ ತುಂಬಾ ಖುಷಿ ಕೊಡುತ್ತೆ. ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಇದ್ದೀರಾ ಅವರಿಗೆಲ್ಲ ಗೊತ್ತಿರುತ್ತೆ 500 ಸಬ್ಸ್ಕ್ರೈಬರ್ಸ್, 1000 ಸಬ್ಸ್ಕ್ರೈಬರ್ಸ್ ಎಷ್ಟೆಲ್ಲ ಖುಷಿ ಪಟ್ಟಿರ್ತೀವಲ್ವ ನಾವು. 1000 ವಾಚ್ ಅವರ್ಸ್ ಆಯಿತು, 2000 ವಾಚ್ ಅವರ್ಸ್ ಆಯಿತು, ಯಾವಾಗಲೂ ನೋಡ್ತಾ ಇರ್ತೀವಿ ಎಷ್ಟು ವಾಚ್ ಅವರ್ಸ್ ಆಯಿತು, ಎಷ್ಟು ಜನ ಸಬ್ಸ್ಕ್ರೈಬರ್ ಆದರು, ಎಷ್ಟೊಂದು ವ್ಯೂಸ್ ಹೋಯಿತು, ಅದೆಲ್ಲ ನೋಡಿ ಖುಷಿ ಪಡ್ತಾ ಇರ್ತೀವಲ್ವ. ಅದೆಲ್ಲ ನಮ್ಗೆ ತುಂಬಾ ಖುಷಿ ಕೊಟ್ಟಿರುತ್ತೆ. ಒಂದು ವಿಡಿಯೋ 100 ವ್ಯೂಸ್ ಆಯಿತು, 200 ವ್ಯೂಸ್ ಆಯಿತು, 500 ವ್ಯೂಸ್ ಆಯಿತು, ಅದೆಲ್ಲ ಖುಷಿ ಕೊಡುತ್ತೆ. ಸಣ್ಣ ವಿಷಯಕ್ಕೂ ಖುಷಿ ಪಡಿ, ತುಂಬಾ ಖುಷಿಯಾಗಿರಿ, ತುಂಬ ಇಷ್ಟಪಟ್ಟು ವಿಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡಿ, ನಿಮಗೂ ಒಳ್ಳೆಯದಾಗತ್ತೆ. ನಿಮ್ಗೆಲ್ರಿಗೂ ಕೂಡ ತುಂಬ ಬೇಗ ಆ್ಯಡ್ಸೆನ್ಸ್ ಅವರಿಂದ, ಗೂಗಲ್ ಅವರಿಂದ ಆ್ಯಡ್ಸೆನ್ಸ್ ಪಿನ್ ಬರಲಿ, ನೀವು ಕೂಡ ಇಂತಹ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳ್ತೀನಿ. ನಿಮಗೂ ಕೂಡ ಒಳ್ಳೆ ವಿಷಸ್ನ ನಾನು ಮನಸ್ಸಿಂದ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಒಂದು ಆ್ಯಡ್ಸೆನ್ಸ್, ಗೂಗಲ್ ಅವರಿಂದ ಆ್ಯಡ್ಸೆನ್ಸ್ ಬರಲಿಕ್ಕೆ ನಾವು ಪಡುವಂಥ ಕಷ್ಟ ನನಗೂ ಗೊತ್ತಿದೆ. ಹಾಗಾಗಿ ನಿಮಗೆಲ್ರಿಗೂ ಕೂಡ ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ, ಗುಡ್ ಡೇ, ಟೇಕ್ ಕೇರ್, ಬಾಯ್.